ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ರಮ್ಯಾ, ವಯಸ್ಸು 28 ವರ್ಷ ತುಂಬಿದೆ, ಊರು ಮಂಗಳೂರು, ಗಂಡ ಮದುವೆ ಆಗಿಲ್ಲ, ಸಮಸ್ಯೆ ಒಳ್ಳೆಯ ಸಂಬಂಧ ಬೇಕು, ಆಸ್ತಿ ಸ್ವಂತ ಬ್ಯೂಟಿ ಪಾರ್ಲರ್ ಇದೆ, ಹಾಗೇನೆ ಒಂದು ಮನೆ ಕೂಡ ಹೊಂದಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಸ್ಕೋಡಾ ಕುಶಾಕ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕಷ್ಟದ ದಿನಗಳು. ಬಾಲ್ಯದಿಂದಲೇ ತಾಯಿಯ ಜೊತೆ ಕಷ್ಟವನ್ನ ನೋಡಿದ್ದಾರೆ. ತಮ್ಮ ದುಡಿಮೆಯಿಂದಲೇ ಪಾರ್ಲರ್ ಅನ್ನ ತೆರೆದು ಬದುಕುತ್ತಿದ್ದಾರೆ. ಸಮಾಜದಲ್ಲಿ ಸ್ಥಾನ ಪಡೆಯಲು ತುಂಬಾನೇ ಶ್ರಮಿಸಿದ್ದಾರೆ. ಆದರೆ ಇನ್ನು ಕೂಡ ಮನಸ್ಸಿನ ತುಂಬಾ ಒಂಟಿತನವನ್ನ ತುಂಬಿಕೊಂಡಿದ್ದಾರೆ. ಮದುವೆಯ ಕನಸು ಉಳಿಸಿಕೊಂಡಿದ್ದರು. ಸರಿಯಾದ ಸಂಗಾತಿ ಸಿಗದ ಕಾರಣ ಮನಸ್ಸಲ್ಲಿ ಇನ್ನೂ ನೋವು ಇದೆ. ಹುಡುಗನ ಸ್ವಭಾವ ಹೀಗಿರಲಿ, ಸರಳ, ಪ್ರಾಮಾಣಿಕ, ಹಾಗೆ ಒಳ್ಳೆಯ ಮನಸ್ಸಿರಲಿ. ಕುಟುಂಬಕ್ಕೆ ಪ್ರೀತಿ, ಗೌರವ ಕೊಡುವ ಗುಣವಿರಲಿ. ನನ್ನ ಕಷ್ಟ ಸುಖಕ್ಕೆ ಬೆಂಬಲಿಸುವನಾಗಿರಬೇಕು. ಬಡತನದಲ್ಲಿ ಇದ್ದರೂ ತೃಪ್ತಿಯಾಗಿ ಬದುಕಬಲ್ಲ ಮನಸ್ಸಿರಬೇಕು. ಸುಳ್ಳು, ಕೋಪ, ಹಿಂಸಾಚಾರದಿಂದ ದೂರ ಇರಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2023ನ ಸ್ಕೋಡಾ ಕುಶಾಕ್ ಸ್ಟೈಲ್ 1.0 TSI ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 15,95,000 ಆಗಿರುತ್ತೆ. 2023ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 14,680 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜನವರಿ 2023 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 999 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನೂ ಹೇಳಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.0 ಲೀಟರ್ TSI ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನೂ ತಿಳಿಸಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 114 BHP ಮತ್ತೆ RPM ಬಂದು 5000 ಅಂತಾನೂ ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 178 Nm ಆಗಿರುತ್ತೆ ಅಂತಾನೂ ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.